ಅರಸ ಕೀಳೈ ಕರ್ಣಾರಾಪಂ ಪರಯೋಳಿತನ ಹೆಸರು ಜಗದಲ್ಲಿ ಹುರಿದದಲ್ಲಿಂಬಳ ಕೀಲಿನಿತನ ನಾಮಕರಣದಲ್ಲಿ ಸುರನ ರೋಗ ನಿಖರವೇ ವಿಸ್ತರಿಸದದು ಕರ್ಣಾಭಿಧಾನವ ಗುರು ಪರಾಕ್ರಮಿ ಬೆಳವು ತೋರ್ದಿದನು ಸೂತನ ಭವನದಲ್ಲಿ. ಈ ಪದ್ಯದ ಅರ್ಥ ರಾಜ ಕೇಳು. ಕ್ರಮಾನುಗತವಾಗಿ ಕಿವಿಯಿಂದ ಕಿವಿಗೆ ಇವನ ಹೆಸರು ಜಗತ್ತಿನಲ್ಲಿ ವ್ಯಾಪಿಸಿತು. ಅಲ್ಲಿಂದ ಬಳಿಕ 3 ಲೋಕದವರೆಗೂ ಕರ್ಣನನ್ನು ಹಾಡಿ ಹೊಗಳಿದರು. ಹೀಗೆ ಆ ಮಹಾಶೂರನನ್ನು ಸೂತ ಅಧಿರಥನ ಮನೆಯಲ್ಲಿ ಬೆಳೆಯುತ್ತಿದ್ದನು. ಈ ಪದ್ಯದೊಂದಿಗೆ 3ನೆಯ ಸಂಧಿ ಮುಕ್ತಾಯವಾಗಿ 4ನೆಯ ಸಂಧಿಗೆ ಹೋಗುತ್ತಿದ್ದೇವೆ. ಭರತ ವಂಶದೊಳೈದು ಮಿಗೆ 100 ಕುಮಾರರು ಪಾಂಡು ಧೃತರಾಷ್ಟ್ರರಿಗೆ ಜನಿಧವರ ಮಲ ಮುನಿ ಮಂತ್ರೋಪದೇಶದಲ್ಲಿ ಕೇಳು ಜನಮಜೇಯ ಧರಿತ್ರಿಪಾಲ ಕುಂತಿ ಭೋಜ ಭೂಪತಿ ಯಾಳಳದೊಳಿ ಕುಂತಿ ಮೆರೆದಳು ವಿವಿಧ ವಿಭವದಲ್ಲಿ ಕೇಳಿದನು ಗಾಂಗೇಯನ ನೀಕಾಳಾಕಿಯ ಕುಲರೂಪು ಲಕ್ಷಣ ಶೀಲವನು ಪಾಂಡುವಿಗೆ ಪಾಸಟಿ ಎಂದು ರಾಗದಲ್ಲಿ. ಇದರ ಅರ್ಥ, ಜನಮೇಜೇಯ ಭೂಪಾಲನೆ ಕೇಳು, ಕುಂತಿ ಭೋಜ ರಾಜನ ಮನೆಯಲ್ಲಿ ವಿವಿಧ ವೈಭವದಿಂದ ಕುಂತಿಯು ಶೋಭಿಸಿದಳು. ಭೀಷ್ಮನು ಕುಂತಿಯ ಕುಲ, ರೂಪು, ಲಕ್ಷಣ, ನಡವಳಿಕೆಯನ್ನು ಕೇಳಿ ಪಾಂಡವನಿಗೆ ಸಮಳೆಂದು ಸಂತೋಷದಿಂದ ನಿರ್ಧರಿಸಿದನು. ಮುಂದಿನ ಪದ್ಯ. ಕರೆಸಿ ಕುಂತಿ ಭೋಜನನು ಸತ್ಕರಿಸಿ ಕುಂತಿಯ ಪಾಂಡುವಿಗೆ ಭೂಸುರರ ಮತದಿಂದಾಗ್ನಿ ಸಾಕ್ಷಿಕ ಪರವಿವಾಹವನು ಪರಮ ವಿಬದಲೆಸಗಿ ಮದ್ರೇಶ್ವರನು ಜೇ ಮಾದ್ರಿಯನು ಪಾಂಡುವಿಗರಸಿಯನು ಮಾಡಿದನು ವೈವಾಹಿಕ ಮುಹೂರ್ತದಲ್ಲಿ. ಇಲ್ಲಿ ಭೀಷ್ಮನು ಕುಂತಿ ಭೋಜರನ್ನು ಕರೆಸಿ ಉಪಚಾರ ಮಾಡಿ ಬ್ರಾಹ್ಮಣರ ಅಭಿಪ್ರಾಯದಿಂದ ಕುಂತಿಯನ್ನು ಪಾಂಡುವಿಗೆ ಅಗ್ನಿಸಾಕ್ಷಿಯಾಗಿ ವಿವಾಹವನ್ನು ಬಹಳ ವೈಭವದಿಂದ ಮಾಡಿ ಮಾದ್ರೇಶ್ವರನ ತಂಗಿ ಮಾದ್ರಿಯನ್ನು ಶುಭ ವಿವಾಹ ಮುಹೂರ್ತದಲ್ಲಿ ಪಾಂಡುವಿಗೆ ಅರಸೆಯನ್ನಾಗಿ ಮಾಡಿದನು. ಮುಂದಿನ ಆದಿಪರ್ವ. ವರ ವಿವಾಹ ಮುಹೂರ್ತ ಸಮನಂತರ ಸುಲಗ್ನೊಳದಳಿ ಕಲ ರಾಜ್ಯದ ದುರದ ನಿರ್ವಾಹಕ ಮಹಾಪಟ್ಟಾಭಿಷೇಕ ಚನವ ಸುರದಿ ಸುಸುತ ಪಾಂಡವಿಗೆ ವಿಸ್ತರಿಸಿದನು ಧೃತರಾಷ್ಟ್ರ ವಿದುರರ ಪರಮ ಪಾರಿಷಾನುಮತದಲ್ಲಿ ಮಹೋದಾದ ವಿಭವ. ಅಂದರೆ ಶುಭ ವಿವಾಹ ಮುಹೂರ್ತದ ನಂತರ ಸುಲಗ್ನದಲ್ಲಿ ಭೀಷ್ಮನು ರಾಜ್ಯಭಾರದ ಮಹಾಪಟ್ಟಾಭಿಷೇಕವನ್ನು ಪಾಂಡುವಿಗೆ ಮಾಡಿದನು. ಧೃತರಾಷ್ಟ್ರ ವಿದುರರ ಪೂರ್ಣವಾದ ಸಂತೋಷದ ಸಮ್ಮತಿಯಿಂದ ಈ ವೈಭವದ ಮಹೋತ್ಸವದ ರಂಜಿಸಿತು. ಮುಂದಿನ ಒಂದು ಪದ್ಯ. ಸೋಮಕುಲದವರಲಿ ಭವತ್ಪ್ರತಿ ತಾಮಹನವೋಳ್ ಧರ್ಮದಲ್ಲಿ ಸಂಗ್ರಾಮದಲ್ಲಿ ಸತ್ಯದಲ್ಲಿ ಸಾಹಿತ್ಯದಲ್ಲಿ ವಿನಯದಲ್ಲಿ ಸಾಮದಲ್ಲಿ ಶೌರ್ಯದಲ್ಲಿ ಸುಜನ ಪ್ರೇಮದಲ್ಲಿ ನೀತಿಯಲ್ಲಿ ದೃಢದಲ್ಲಿ ಭೂಮಿಯಲ್ಲಿ ನಾ ಕಾಣನೆ ವಿಪೇಳ ಕೇಳೆಂದ. ಚಂದ್ರವಂಶರಲ್ಲಿ ನಿನ್ನ ಮುತ್ತಾತ ಪಾಂಡುವಿನಂತೆ ಧರ್ಮದಲ್ಲಿ, ಯುದ್ಧದಲ್ಲಿ, ಸತ್ಯದಲ್ಲಿ, ವಾಗ್ಮಯದಲ್ಲಿ, ವಿನಯದಲ್ಲಿ, ಸಾಮದಲ್ಲಿ, ಪರಾಕ್ರಮದಲ್ಲಿ, ಸುಜನರನ್ನು ಪ್ರೀತಿಸುವುದರಲ್ಲಿ, ದೃಢತೆಯಲ್ಲಿ, ಭೂಮಿಯಲ್ಲಿ ಇನ್ನೊಬ್ಬರನ್ನು ಕಾಣೆನು, ದೊರೆಯೇ ಕೇಳು ಎಂದು ವೈಶಂಪಾಯನನನ್ನು ಕೇಳಿದನು. ಮುಂದಿನ ಷಟ್ಪದಿ. ಪಸರಿಸಿದ ಪರಿಧೌತ ಕೀರ್ತಿ ಪ್ರಸರದಲ್ಲಿ ಬೇಳ್ಪಾಯ್ತು ಜಗನಿ ಪರಸ್ಪದಲ್ಲಿ ಝಳುಪಿಸುವ ಖಂಡೆಯ ಸಿರಿಯ ಸೋಂಪಿನಲ್ಲಿ ಬಸನಿಗ್ಗದ ಕೆಂಪು ಪರಬಲ ವಿಸರಧಳನ ಕ್ರೋಮಾದಯ ತಾಮಸಿದನ ಬಿಸಮಾತದು ಭುವನ ವಿಸ್ತಾರ. ಎಲ್ಲ ಕಡೆಯೂ ಹರಡಿದ ಪಾಂಡುವಿನ ಶುಭ್ರವಾದ ಕೀರ್ತಿ ವಿಸ್ತಾರದಿಂದ ಜಗತ್ತು ಕಾಂತಿಯುಕ್ತವಾಯಿತು. ಅವನು ನಿಷ್ಠೂರವಾಗಿ ಝಳಪಿಸುವ ಖಡ್ಗದ ಶೋಭೆಯಿಂದ ಜಗತ್ತೇ ಕೆಂಪಾಯಿತು. ಶತ್ರುಬಲವನ್ನು ನಾಶ ಮಾಡುವ ಪಾಂಡುವಿನ ಕೋಪವೆಂಬ ತಾಮಸ ಶಕ್ತಿಯಿಂದ ಲೋಕವೆಲ್ಲ ಕಪ್ಪಾಯಿತು ಎಂದರೆ ಭಯದಲ್ಲಿ ಮುಳುಗಿತು ಎಂದರ್ಥ. ಮುಂದಿನ ಒಂದು ಪದ್ಯ. ಒಳಗಿಸುವುದು ಮಿತ್ರರಾಯರ ಮೌಳಿಮಣಿ ಪಾಂಡುವಿನ ಚರಣನ ಕಾಳಿಯನು ಸೆಣಸುವ ಮಹೇಶ್ವರ ಮೌಳಿಮಣಿ ಕಿರಣ ಹೋಲಗಿಸಿತು ಪ್ರಳಯ ಮದರಿ ಬಾಲೆಯರ ಪದನ ಮಖವದನೆ.
ವೇಳುವೆನು ಪಾಂಡುವಿನ ಖಂಡಯ ಸಿಹಿಯ ಸಡಗರವಾ. ಮಿತ್ರರಾಜ ಕಿರೀಟದ ಮಣಿಗಳು ಪಾಂಡುವಿನ ಪಾದಗಳ ಉಗುರುಗಳ ಸಾಲನ್ನು ಸೇರುತ್ತಿದ್ದವು. ಪಾಂಡುವನ್ನು ಪ್ರತಿಭಟಿಸುವ ರಾಜರ ಕಿರೀಟದ ಮಣಿ ಕಿರಣಗಳ ಪ್ರೇಮದಿಂದ ಅಪ್ಸರೆಯರ ಪಾದನಕವನ್ನು ಓಲಗಿಸಿತು. ಆ ರಾಜಗುರುಗಳು ಸತ್ತು ಸ್ವರ್ಗವನ್ನು ಸೇರಿದರು ಎಂದು ಅರ್ಥ. ಪಾಂಡುವಿನ ಖಡ್ಗದ ಸಂಪತ್ತಿನ ಸಂಭ್ರಮವನ್ನು ಏನೆಂದು ಹೇಳಲಿ? ಮುಂದಿನ ಪದ್ಯದಲ್ಲಿ ನೋಡೋಣ. ಓಲಗಿಸಿ ಕುಂಭಾಥನಂದ ನೃಪನಾಳುಳಿದ ದಂತ ಕಿಳ ಧರಣಿ ಪಾಲಕತ್ವೇ ಪಾಂಡು ಭೂಪತಿಗೆ ಕುಮಾರಕರ ಲಾಲಿಸುವ ಕುಲನೀತಿ ವಿಧದಲ್ಲಿ ಪಾಲಿಸುವ ಭರಭೀಷ್ಮನದು ಸಂಭಾಳಿಸಿತು ನಳನಶು ನಶನಿರ್ತನವ ಪರಿಪಾಟಿ. ಕುರುಡ ಧೃತರಾಷ್ಟ್ರನು ಸಭೆಗಳನ್ನು ನಡೆಸುತ್ತಿದ್ದನು. ಉಳಿದಂತೆ ಎಲ್ಲ ಭೂಮಂಡಲದ ಪಾಲನೆಯ ಜವಾಬ್ದಾರಿ ಪಾಂಡುರಾಜನಿಗೆ ಕೊಟ್ಟನು. ಈ ಕುಮಾರಕರನ್ನು ಘೋಷಿಸುವ ಕುಲನೀತಿಯ ವಿಧದಿಂದ ರಕ್ಷಿಸುವ ಭಾರ ಭೀಷ್ಮನದು. ಇವರ ನಡವಳಿಕೆ ನಳ ನಶುಹರ ಚರಿತ್ರೆಗೆ ಸಮಾನವಾಗಿ ಹಿಂದಿನ ಪರಂಪರೆ ಮುಂದುವರಿಯಿತು. ಮುಂದಿನ ಆದಿಪಂಚಕ. ರೂಪ ಪರಂಪರೆಯಿಂದ ಬಂದದಿ ವಿಪುಳ ವಂಶಸ್ಥಿತಿ ವಿಸರ್ಗವ ನಪಹರಿಸಿದನು ಹಿಂದ ವೇದವ್ಯಾಸ ಮುನಿ ಬಂದು ಕೃಪೆಯ ಮಾಡೆನೆ ತನ್ನ ಸಂತತಿ ಕೃಪಾಣವಾಯ್ತನದಂದವರತ ಕುರು ನೃಪತಿ ಚಿಂತಬಾರದಲ್ಲಿ ಬಳಲುವನು ಧೃತರಾಷ್ಟ್ರ. ನಿರಂತರವಾಗಿ ನಡೆದು ಬಂದ ಈ ವಿಶೇಷವಾದ ವಂಶಸ್ಥಿತಿಯ ನಾಶವಾಗುವುದನ್ನು ಹಿಂದೆ ವೇದವ್ಯಾಸ ಮುನಿ ಬಂದು ತಪ್ಪಿಸಿದ್ದನು. ತನ್ನ ಸಂತತಿ ನಿಲ್ಲುವುದೆಂದು ಈಗ ಕರುಣೆಯನ್ನು ತೋರದೇ ಇರುತ್ತಾನೆಯೇ ಎಂದು ಧೃತರಾಷ್ಟ್ರ ಚಿಂತಾಭಾರದಿಂದ ಆಯಾಸ ಹೊಂದಿದ್ದ. ಮುಂದಿನ ಒಂದು ಆದಿಪರ್ವ. ಅರಸ ಚಿತ್ತೈಸೊಂದು ದಿನ ಮುನಿ ಬರನು ವಿಜೈಗೈಂದು ಹಸ್ತಿನಾಪುರವ ಹೊಕ್ಕನ್ನು ರಾಜಭವನಕ್ಕೆ ಬಂದು ಹರ್ಷದಲ್ಲಿ ಸುರನದೀತ ತೇಜಾದಿಗಳ ಸತ್ಕರಣೆಯನ್ನು ಕೈಗೊಂಡು ಮಕ್ಕಳ ಮುರಿದ ವಿಭವಕ್ಕೆ ಮೈನಾಂತು ಮುನೀಂದ್ರ ಎಂದೆನುತ್ತಾ. ಈ ಪದ್ಯದ ಅರ್ಥವೇನೆಂದರೆ, ಮಹಾರಾಜ ಕೇಳು, ಒಂದು ದಿನ ವೇದವ್ಯಾಸನು ಹಸ್ತಿನಾಪುರವನ್ನು ಪ್ರವೇಶಿಸಿ ಸಂತೋಷದಿಂದ ರಾಜಭವನಕ್ಕೆ ಬಂದನು. ಭೀಷ್ಮರೇ ಮೊದಲಾದವರ ಉಪಚಾರವನ್ನು ಸ್ವೀಕರಿಸಿ ಮಕ್ಕಳಿಲ್ಲ ಕಾರಣ ವೈಭವದಲ್ಲಿ ಕೊರತೆಯಾದುದಕ್ಕೆ ಸಹಾನುಭೂತಿಯನ್ನು ಹೊಂದಿ ಮುನಿಯು ಈ ರೀತಿ ನುಡಿದನು. ಈ ಷಟ್ಪದಿಯೊಂದಿಗೆ ಈ ಸಂಚಿಕೆಯನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭೋದಯ.